ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಅದಿತಿ. ನಾಳೆ ಮಕ್ಕಳ ಹಬ್ಬ ಇರೋದ್ರಿಂದ ನಾನಿವತ್ತು ಮಡಿಕೆ ಕುಡಿಕೆ ಮಾಡ್ತಿದ್ದೆ. ಮಡಿಕೆ ಕುಡಿಕೆ ಬಂದುಬಿಟ್ಟು ದೀಪಾವಳಿ ಕಳೆದು 12 ದಿವಸಕ್ಕೆ ಗೊಬ್ರದ ಪೂಜೆ ಅಂದರೆ ತಿಪ್ಪೆ ಪೂಜೆನ ಮಾಡ್ತಾರೆ. ಆವಾಗ ಈ ಥರ ಮಡಿಕೆ ಕುಡಿಕೆ ಎಲ್ಲ ಮಾಡಿಬಿಟ್ಟಿರ್ತಾರೆ. ಆ್ಯಂಡ್ ಇವಾಗ ಅದು ಕೂಡ ಮಾಡಲ್ಲ, ಬಟ್ ನಾನು ಮಾಡ್ತೀನಿ. ಆ್ಯಂಡ್ ನೋಡಿ 3 ಮನೆಗೆ ಮಾಡಿದ್ದೀನಿ. ನಮ್ಮ ಮನೆಗೆ, ಮಲ್ಲು ಮನೆಗೆ, ಕಾಂತಜ್ಜಿ ಮನೆಗೆ ಮಡಿಕೆ ಕುಡಿಕೆ ಎಲ್ಲ ರೆಡಿ ಆಯಿತು. ಆ್ಯಂಡ್ ಬೆಳಗ್ಗೆ ಬೇಗ ಎದ್ದುಬಿಟ್ಟು ನಮ್ಮಮ್ಮ ಚರಕ್ಲೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟಿದ್ರು ನಾನು ಹೇಳೋ ಅಷ್ಟರಲ್ಲಿ. ಆ್ಯಂಡ್ ಸ್ಕೂಲ್ಗೆ ಹೋಗಿ ಬಂದಾದ್ಮೇಲೆ ನನ್ನ ತಮ್ಮ ಅಂದರೆ ಗೊಬ್ರದ ಪೂಜೆ ಮಾಡಬೇಕಲ್ಲ, ಹಾಗಾಗಿ ಎಲ್ಲದನ್ನೂ ಕೂಡ ಚರಕ್ಲೆಲ್ಲ ಎತ್ಕೋತಾ ಇದ್ದ. ಅಲ್ಲಿ ಇಟ್ಬಿಟ್ಟೆಲ್ಲ ಪೂಜೆ ಮಾಡಬೇಕಲ್ಲ, ಹಾಗಾಗಿ ನಾವು ಮಾತ್ರ ಅಂಗಡಿ ಮುಂದೆ, ಮನೆ ಮುಂದೆ ಎಲ್ಲ ಇಟ್ಟಿದ್ದು, ಅದನ್ನೆಲ್ಲ ಎತ್ಕೋತಾ ಇದ್ದ. ಆ್ಯಂಡ್ ಇದು ಮಡಿಕೆ ಕುಡಿಕೆ ಮಾಡಿರ್ತೀವಲ್ಲ, ಅದರೊಳಗಡೆ 5 ಥರದ್ದು ಅಥವಾ 3 ಥರದ್ದು ಧಾನ್ಯನ ಹಾಕಿಬಿಟ್ಟು ತಗೊಂಡೋಗಬೇಕು. ಅದು ಪದ್ಧತಿ. ನಾನು ಅಕ್ಕಿ ಹಸಿಟ್ಟು, ರಾಗಿ ಹಸಿಟ್ಟು ಮತ್ತು ಕಡಲೆಬೇಳೆ ಮತ್ತು ಕಡಲೆ ಬೀಜನ ಇಟ್ಕೊಂಡಿದ್ದೆ. ಆ್ಯಂಡ್ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಈ ಥರ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಹಣ್ಣು ತುಪ್ಪದಣ್ಣೆಲ್ಲ ಮಾಡ್ಕೊಂಡಿದ್ದೆ. ಆ್ಯಂಡ್ ದೀಪ ಬಂದು ಮಣ್ಣಲ್ಲೇ ಮಾಡ್ತೀನಿ ನಾನು. ಆ್ಯಂಡ್ ನಮ್ಮಮ್ಮ ದೋಸೆ ಹೊಯ್ದು ಕೊಟ್ಟರು. ಆ್ಯಂಡ್ ನಾವು ಹೋದೋ ಅಪ್ಪ ಅಲ್ಲಿ ತಿಪ್ಪೆ ಹತ್ರ ಎಲ್ಲ ಅಂದರೆ ಗೊಬ್ರದ ಪೂಜೆ ಹತ್ರ ಮಾಡೋಕ್ಕೆ ಎಲ್ಲನೂ ರೆಡಿ ಮಾಡಿಕೊಡ್ತಾಯಿದ್ರು. ಆ್ಯಂಡ್ ನೋಡಿ ಎಲ್ಲನೂ ಯಾವ ರೀತಿ ಇಟ್ಕೋಬೇಕು. ಫಸ್ಟು ಚರಕ್ಲೆಲ್ಲ ಇಟ್ಕೊಂಡು ಅದಾದಮೇಲೆ ಹೂವೆಲ್ಲ ಮಾಡಿಸಿ ಮಡಿಕೆ ಕುಡಿಕೆ ಎಲ್ಲ ಇಟ್ಬಿಟ್ಟು ನಾಮ ಎಲ್ಲ ಹಚ್ಕೊಂಡು ಮಾಡಿದಂಥ ಪ್ರಸಾದ ಅಂದರೆ ಅದು ದೋಸೆ ಮತ್ತು ಹಣ್ಣು ತುಪ್ಪದಣ್ಣ ಇಟ್ಬಿಟ್ಟು ನನ್ನ ತಮ್ಮ ಪೂಜೆ ಮಾಡ್ತಿದ್ದ. ಆ್ಯಂಡ್ ಹಾಲು ತುಪ್ಪ ತಂದಿರ್ತೀವಿ, ಅದನ್ನು ಬಿಟ್ಬಿಟ್ಟು ಇವತ್ತಿನ ಪೂಜೆ ಮುಗಿಸ್ತು. ಥ್ಯಾಂಕ್ ಯು ಸೋ ಮಚ್.